ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಮ್ಮ ಜೊತೆಗೆ ಓಲಾ ಅವರ S1 Pro ಇದೆ. ಏನು ಗುರು ಇಷ್ಟು ಚೆನ್ನಾಗಿಟ್ಟಿದ್ಯಾ, ಶೋರೂಮಿಂದ ತಂಗಿನ್ಬಿಟ್ಟ ಅಂತ ಅನ್ಕೊತಾ ಇದ್ರೆ ಹಾಗೇನಿಲ್ಲ. 1 ವರ್ಷ ಆಗಿದೆ ಗಾಡಿ ತೊಗೊಂಡು, ನಾವು ಹಂಗೆ ಮೇಂಟೈನ್ ಮಾಡಿದ್ದೀವಿ ಸ್ನೇಹಿತರೆ. ನಿಮಗೆಲ್ಲ ಒಂದು ಮಾತು ಹೇಳ್ತೀನಿ, ಅದು ಗಾಡಿನೇ ಆಗಲಿ ಬಾಡಿನೇ ಆಗಲಿ ಸರಿಯಾಗಿ ಮೇಂಟೈನ್ ಮಾಡದೆ ವಯಸ್ಸಾದಂಗೆ ಕಾಣಿಸ್ಬಿಟ್ರೆ ವಯಸ್ಸು ಹುಡುಗಿರು ಯಾರೂ ತಿರುಗಿ ನೋಡಲ್ಲ. ಇವಾಗ ಆ್ಯಕ್ಚುಲಿ ಮ್ಯಾಟ್ರ್ ಏನಪ್ಪ ಅಂದರೆ, ನಾನು ಮತ್ತು ನನ್ನ ತಮ್ಮ ಓಲಾದಲ್ಲಿ ಒಂದು ಅನಾಹುತ ಕೈ ಹಾಕಿದ್ದೀವಿ. ನನ್ನ ತಮ್ಮ ಅಂದರೆ ನಮ್ಮ ಅತ್ತೆ ಮಗ, ಕಸಿನು. ನನ್ನ ತಮ್ಮಂಗೂ ಕಷ್ಟನೇ ಇದೆ ಬಿಡಿ. ಸೊ ಅನಾಹುತ ಏನಪ್ಪ ಅಂದರೆ, ಮೈಸೂರಿಂದ ಹಾಸನ ಕಡೆಗೆ ಓಲಾದಲ್ಲಿ ಹೊರಟಿದ್ದೀವಿ. ಇವತ್ತು ಓಲಾ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ, ಹಾಗೆ ಓಲಾನ ಯಾಕೆ ಚೂಸ್ ಮಾಡಬೇಕು, ಯಾಕೆ ಚೂಸ್ ಮಾಡಬಾರ್ದು ಅಂತ ಕೂಡ ತಿಳ್ಕೊಳ್ಳೋಣ. ಆ್ಯಂಡ್ ಮೊದಲನೇದಾಗಿ ಎಲೆಕ್ಟ್ರಿಕ್ ಗಾಡಿನ ಏನಕ್ಕೆ ತೊಗೋಬೇಕು ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಎಲೆಕ್ಟ್ರಿಕ್ ಗಾಡಿ ಯಾಕೆ ಚೂಸ್ ಮಾಡಬೇಕು, ಚೂಸ್ ಮಾಡಲೇಬೇಕು ಅಂತ ಏನಿಲ್ಲ ಸ್ನೇಹಿತರೆ. ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಜೇಬ್ ಖಾಲಿಯಾಗಿದ್ದಾಗ ಪೆಟ್ರೋಲ್ ಬಂಕ್ ಅವನು ಕ್ರೆಡಿಟ್ನೂ ಕೊಡಲ್ಲ, ಕಾಸಿಲ್ಲ ಅಂತ ನೀವು ನಿಮ್ಮ ಅಂಡ್ನೂ ಏನು ಕೊಡಲ್ಲ. ಇಲ್ಲ ಗುರು ನಮಗೆ ಫ್ರೀ ಸಿಗುತ್ತೆ ಅಂದರೆ ಏನು ಬೇಕಾದರೂ ಕೊಡ್ತೀವಿ ಅನ್ನೋರು ಖಂಡಿತವಾಗ್ಲೂ ತೊಗೊಳ್ಳಿ. ನಿಮಗೆ ಫ್ರೀಯಾಗಿ ಪೆಟ್ರೋಲು ಪ್ಲೆಷರು ಎರಡೂ ಸಿಗುತ್ತೆ ಅಂದರೆ ಒಂದಲ್ದೇ 2 ಪೆಟ್ರೋಲ್ ಗಾಡಿ ತೊಗೊಳ್ಳಿ ಸ್ನೇಹಿತರೆ. ನಮ್ಮನ್ನೆಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಓಡಿಸ್ಬಿಡ್ತೀನಿ. ಇಲ್ಲ ಗುರು ಯು ಮೇಕ್ ಸೆನ್ಸ್, ನಾವು ಎಲೆಕ್ಟ್ರಿಕ್ ಗಾಡಿನೇ ತೊಗೋಬೇಕು ಅಂತ ಇರೋರು ನೀವು ಓಲಾನ ಯಾಕೆ ತೊಗೋಬೇಕು ಅಂತ ಹೇಳಿದರೆ, ಓಲಾ S1 Pro ಇಸ್ ದ ಲಾರ್ಜೆಸ್ಟ್ ಸೆಲ್ಲಿಂಗ್ ಎಲೆಕ್ಟ್ರಿಕ್ ಸ್ಕೂಟರ್ ಸ್ನೇಹಿತರೆ. ಅದು ಗಾಡಿನೇ ಆಗಲಿ ಬಾಡಿನೇ ಆಗಲಿ ನನಗದು ಬೇಕು ಅಂತ ತುಂಬ ಜನ ಆಸೆ ಪಡ್ತಾ ಇದ್ದಾರೆ. ಅಂದರೆ ಒಂದು ತುಂಬ ಚೆನ್ನಾಗಿರಬೇಕು, ಇಲ್ಲಾಂದರೆ ತುಂಬ ಈಸಿಯಾಗಿ ಅವೈಲಬಲ್ ಇರಬೇಕು. ಓಲಾ ವಿಷಯದಲ್ಲಿ ಅದು ನೋಡೋಕ್ಕೂ ಚೆನ್ನಾಗಿದೆ ಆ್ಯಂಡ್ ತುಂಬ ಈಸಿಯಾಗಿ ಕಡಿಮೆ ರೇಟ್ಗೂ ಸಿಗ್ತಾ ಇದೆ ಸ್ನೇಹಿತರೆ. ನನ್ನ ಪ್ರಕಾರ ಈ ಗಾಡಿ ತೊಗೊಳ್ಳೋದಕ್ಕಿರೋ ಮೊದಲನೇ ರೀಸನ್ ಬಂದು ಬಿಗ್ಗರ್ ಆ್ಯಂಡ್ ಎಫಿಷಿಯೆಂಟ್ ಬ್ಯಾಟ್ರಿ. ಇದ್ರ ಕಾಂಪಿಟೇಟರ್ಸ್ ಆದಂಥ ಬೇರೆ ಎಲೆಕ್ಟ್ರಿಕ್ ಗಾಡಿಗಳಿಗೆ ಕಂಪೇರ್ ಮಾಡಿದರೆ ಇದರಲ್ಲಿ ಅದೇ ದುಡ್ಡಿಗೆ, ಇನ್ಫ್ಯಾಕ್ಟ್ ಇನ್ನೂ ಸ್ವಲ್ಪ ಕಡಿಮೆ ದುಡ್ಡಿಗೆ ಬಿಗರ್ ಆ್ಯಂಡ್ ಎಫಿಷಿಯೆಂಟ್ 4 kWh ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಸೊ ಇಂಡಿಯನ್ ರೇಟಿಗೆ ರಷ್ಯನ್ನೇ ಬರ್ತೀನಿ ಅನ್ನುವಾಗ ಬೇಡ ಅನ್ನೋರಿಗೆ ಏನು ಹೇಳ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನೀವೇ ತಿಳಿಸ್ಬಿಡಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಇವಾಗ ನಾವು ಆಲ್ರೆಡಿ KR ನಗರದಲ್ಲಿ ಇದ್ದೀವಿ. 40 ಕಿಲೋಮೀಟ್ರ್ ಬಂದಿದ್ದೀವಿ ಆಲ್ರೆಡಿ ಮೈಸೂರಿಂದ. ಸೊ ನಾನು ನಾರ್ಮಲ್ ಮತ್ತು ಇಕೋ ಮೋಡ್ ಎರಡೂ ಮಿಕ್ಸಲ್ಲಿ ಓಡಿಸ್ಕೊಂಡು ಬಂದಿದ್ದೀನಿ ಇಲ್ಲಿ ತನಕ. ಇವಾಗ ಇನ್ನೂ ರೇಂಜ್ ಬಂದು ನಿಮ್ಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಇನ್ನೂ ರೇಂಜು 97 ಕಿಲೋಮೀಟ್ರ್ ತೋರಿಸ್ತಾ ಇದೆ. 40 ಕಿಲೋಮೀಟ್ರ್ ಆಲ್ರೆಡಿ ಕವರ್ ಮಾಡಿದ್ದೀವಿ ಅಂದರೆ 100 ಕಿಲೋಮೀಟ್ರ್ 40 ಹೋದರೆ ಇನ್ನೊಂದು 60 ಕಿಲೋಮೀಟ್ರ್ ಬಾಕಿ ಇದೆ ಅಷ್ಟೇ. ಸೊ ಆರಾಮಾಗಿ ಹೋಗಬೇಕು ಇದು ತೋರಿಸ್ತಾ ಇರೋ ಪ್ರಕಾರ, ಯಾಕಂದರೆ ಇದರಲ್ಲಿ ಇನ್ನೂ 97 ತೋರಿಸ್ತಾ ಇದೆ, ಇನ್ನೂ 60 ಕಿಲೋಮೀಟ್ರ್ ಅಷ್ಟೇ ಹೋಗಬೇಕಾಗಿರೋದು ನಾವು. ಎರಡನೇ ರೀಸನ್ ಬಂದು ಲುಕ್ಸ್. ಕ್ಯೂಟ್, ಮಾಡರ್ನ್ ಆ್ಯಂಡ್ ವೆರಿ ಫೋಟೋಜೆನಿಕ್ ಲುಕ್ ಈ ಗಾಡಿಗೆ ಇದೆ. ಲುಕ್ ಅನ್ನೋದು ಡೆಫಿನೆಟ್ಲಿ ಸಬ್ಜೆಕ್ಟಿವ್ ಸ್ನೇಹಿತರೆ. ಎಲ್ರಿಗೂ ಇಷ್ಟ ಆಗಲೇಬೇಕು ಅಂತ ಏನಿಲ್ಲ, ಕೆಲವ್ರಿಗೆ ಇಷ್ಟ ಆದರೆ ಇನ್ನು ಕೆಲವ್ರಿಗೆ ಇಷ್ಟ ಆಗಲ್ಲ. ಬಟ್ ಲುಕ್ಸ್ ನೋಡೇ ಇಷ್ಟಪಡಬೇಕು ಅನ್ನೋದು ಏನಿಲ್ಲ, ಬಿಕಾಸ್ ಈ ಗಾಡಿ ಒಂಥರ ಮ್ಯಾಥಮೆಟಿಕ್ಸ್ ಮೇಡಮ್ ಥರ. ಕೆಲವ್ರಿಗೆ ಮ್ಯಾಥ್ಸ್ ಇಷ್ಟ ಆದರೆ ಇನ್ನು ಕೆಲವ್ರಿಗೆ ಮ್ಯಾಥ್ಸ್ ಹೇಳ್ಕೊಡೋ ಮೇಡಮೇ ಇಷ್ಟ ಆಗ್ತಿರ್ತಾರೆ. ನನಗಂತೂ ಮ್ಯಾಥ್ಸು ಮೇಡಮು ಇಬ್ಬರು ಇಷ್ಟ, ಯಾಕಂದರೆ ಈ ಗಾಡಿಗೆ ಒಳ್ಳೆ ಲುಕ್ಸು ಇದೆ ಆ್ಯಂಡ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇದೆ ಸ್ನೇಹಿತರೆ. ಮುಂದೆಯಿಂದ ಹೆಡ್ಲೈಟ್ ಸೆಟಪ್ ನೋಡಿದರೆ ಒಂದು LED DRL 2 ಪ್ರೊಜೆಕ್ಟರ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ ಇದೆ. 110 ಸೆಕ್ಷನ್ ಬೋತ್ ಫ್ರಂಟ್ ಆ್ಯಂಡ್ ರೇರ್ ಟೈರ್ಸ್ ಕೊಟ್ಟಿದ್ದಾರೆ. ಬೋತ್ ಫ್ರಂಟ್ ಆ್ಯಂಡ್ ರೇರ್ ಡಿಸ್ಕ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ಸಿಂಗಲ್ ಸೈಡೆಡ್ ಫೋಕ್ಸ್ ಕೊಡ್ತಾ ಇದ್ರು, ಬಟ್ ನಮ್ಮ ಜನಕ್ಕೆ ಕಡಿಮೆ ರೇಟ್ಗೆ ಕಜಾಯ ಕೊಡ್ತಿದ್ದಾರೆ. ಅಂದರೆ ಆ ಕಜಾಯ ತಿಂದರೆ ಕಜ್ಜಿ ಆಗಿಬಿಡುತ್ತೆ ಅಂತ ತಿಂದೆ ಮಾಡದೆ ಸುಳ್ಳು ಸುದ್ದಿ ಹಬ್ಸ್ಬಿಡ್ತಾರೆ. ಈ ಒಂದು ಸಿಂಗಲ್ ಸೈಡೆಡ್ ಫೋರ್ಕಲ್ಲಿ ಪ್ರಾಬ್ಲಮ್ಸ್ ಇದ್ರೂ ಕೂಡ ನಾವು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಸ್ನೇಹಿತರೆ, ಬಿಕಾಸ್ ಇಟ್ಸ್ ಎ ಮಾಡರ್ನ್ ಟೆಕ್ನಾಲಜಿ. ವಿತ್ ಟೈಮ್ ರಿಫೈನ್ಡ್ ಆಗುತ್ತೆ, ಇನ್ನೂ ಬೆಟರ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಮದುವೆ ಆಗಿದ್ದು ಫಸ್ಟ್ ದಿನನೇ ಫಸ್ಟ್ ಕ್ಲಾಸ್ ಪರ್ಫಾರ್ಮೆನ್ಸ್ ಕೊಡಬೇಕಂದ್ರೆ ಯಾವನ ಕೈಲೂ ಆಗಲ್ಲ ಸ್ನೇಹಿತರೆ. ಸ್ವಲ್ಪ ಟೈಮ್ ಬೇಕು, ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ವಿ ಹ್ಯಾವ್ ಟು ಮೂವ್ ಫಾರ್ವರ್ಡ್. ಹೊಸ ಟೆಕ್ನಾಲಜಿ ಆ್ಯಂಡ್ ಇಂಪ್ಲಿಮೆಂಟ್ಸ್ನ ಅಪ್ರಿಷಿಯೇಟ್ ಮಾಡೋದು ಕಲಿಬೇಕು. ಇಲ್ಲ ಗುರು ಹಳೇದೇ ಸರಿಯಾಗಿತ್ತು ನಮಗೆ ಅಂದರೆ ಹಾಳು ಬಿದ್ದೋಗಿ ಮುಂಡೆವ ಅಂತ ವಾಪಸ್ ಟೆಲಿಸ್ಕೋಪಿಕ್ ಫೋಕ್ಸ್ನೇ ಕೊಡೋಕ್ಕೆ ಶುರು ಮಾಡಿದ್ದಾರೆ ಓಲಾದವರು. ರೇರಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ಸೆಟಪ್ ನೋಡೋಕೆ ಸಿಗುತ್ತೆ ಸ್ನೇಹಿತರೆ. ಏನ್ ಮಾಡ್ತೀರಾ? ಕಾಫಿ ಕುಡಿತೀನಿ. ಕಾಫಿನ ನಿಲ್ಸ್ಬಿಡ್ತಾರೆ ಅಂತೇಳಿ ಆಮೇಲೆ ಹಾಲು ಕುಡಿತೀನಿ. ಸೊ ಇವಾಗ 50 ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ. ಆ್ಯಕ್ಚುಲಿ ಇನ್ನೂ ರೇಂಜ್ ಬಂದು 88 ಕಿಲೋಮೀಟ್ರ್ ತೋರಿಸ್ತಾ ಇದೆ ಇಲ್ಲಿ. ಸೊ 88 + 50 ಅಂದರೆ 138 ಆಯಿತು ಸ್ನೇಹಿತರೆ.
ನಾರ್ಮಲ್ ಮೋಡಲ್ಲಿ ಇದ್ದೀನಿ ನಾನು. ನಾರ್ಮಲ್ ಮೋಡಲ್ಲಿ ಓಲಾ ಕಂಪ್ನಿ ಕ್ಲೇಮ್ ಮಾಡೋದು 135 ಕಿಲೋಮೀಟರ್ ಹೋಗುತ್ತೆ ಗಾಡಿ ಅಂತ. ಬಟ್ ಇಲ್ಲಿ ನಾವು ನೋಡಿ ಇವಾಗ 87 ಇದೆ. ಸೊ 87 ಅಂತಾನೆ ಇಟ್ಕೊಳ್ಳಿ. 87 + 50 ಮಾಡಿದ್ರೆ 137 ಆಯಿತು. ಸೊ ಅವ್ರು ಹೇಳಿದ್ಕಿಂತನೂ 2 ಕಿಲೋಮೀಟ್ರ್ ಜಾಸ್ತಿನೇ ರೇಂಜ್ ಕೊಟ್ಟಿದೆ ನಮಗೆ. ಅದು ಅಲ್ಲದೆ ನಾವು ಗಾಡೀಲಿ ನಾನು, ನನ್ನ ಕಸಿನು, ನನ್ನ ಲಗೇಜು, ನನ್ನ ಕಸಿನ್ ಲಗೇಜು, ಗಾಡಿ ಚಾರ್ಜರು, ಲ್ಯಾಪ್ಟಾಪ್ ಬ್ಯಾಗು, ಡ್ರೋನ್ ಬ್ಯಾಗು ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ವಿ. ಸೊ ಇಷ್ಟೆಲ್ಲ ಹಾಕೊಂಡು ಹೋದ್ರೂ ಕೂಡ ನಮಗೆ 2 ಕಿಲೋಮೀಟ್ರ್ ಎಕ್ಸ್ಟ್ರಾನೇ ರೇಂಜ್ ಕೊಡ್ತಾ ಇದೆ ಅವ್ರು ಹೇಳಿರೋದಕ್ಕಿಂತ. ಆ ಕಂಪ್ನಿಯವರು ಕ್ಲೇಮ್ ಮಾಡ್ದಂಗೆ 135 ಕಿಲೋಮೀಟರ್ ನಾರ್ಮಲ್ ಮೋಡಲ್ಲಿ ಅಚೀವಬಲ್. ಆದರೆ ಏನಂದರೆ ಓಡಿಸೋನಿಗೆ ಕರೆಕ್ಟಾಗಿ ಓಡ್ಸೋಕ್ಕೆ ಬರಬೇಕು, ಆಕ್ಸಿಲರೇಷನ್ನ ಕರೆಕ್ಟಾಗಿ ಮಾಡೋಕ್ಕೆ ಬರಬೇಕು, ಲೀನಿಯರಾಗಿ ಆಕ್ಸಿಲರೇಟ್ ಮಾಡಬೇಕು. ಒಂದೇ ಸಲ ಕೊಡೋದು ಬಿಡೋದು ಮಾಡಿದ್ರೆ ನಿಮಗೆ ಆ ರೇಂಜ್ ಅಚೀವ್ ಮಾಡೋಕ್ಕಾಗೋದಿಲ್ಲ. ಬಟ್ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ ಆ್ಯಕ್ಚುಲಿ ಅವ್ರು ಹೇಳ್ದಷ್ಟು ರೇಂಜ್ ಬರೋದಿಲ್ಲ ಅಂತೆಲ್ಲ. ಸ್ನೇಹಿತರೆ, ಅವ್ರಿಗೆಲ್ಲ ಒಂದು ಮಾತು ಹೇಳ್ತೀನಿ, ನಿಮಗೆ ಮ್ಯಾಟ್ರಿ ಮಾಡೋಕ್ಕೆ ಬರಲ್ಲ ಅಂದರೆ ಮಂಚ ಸರಿ ಇಲ್ಲ ಅನ್ನೋ ಅಪವಾದ ಎಲ್ಲ ಹಾಕಕ್ಕೆ ಹೋಗ್ಬಾರ್ದು. ಫಸ್ಟು ಮ್ಯಾಟ್ರಿ ಮಾಡೋದು ಕಲ್ತ್ಕೊಳ್ಳಿ. ಓಲಾ ಕ್ಲೇಮ್ ಮಾಡ್ದಂಗೆ ನಾರ್ಮಲ್ ಮೋಡಲ್ಲಿ 135 ಕಿಲೋಮೀಟರ್ಸ್ ಖಂಡಿತ ಅಚೀವಬಲ್ ಸ್ನೇಹಿತರೆ. ಇನ್ನು ಎಕಾನಮಿ ಮೋಡಲ್ಲಿ 170 ಕಂಪ್ನಿ ಕ್ಲೇಮ್ ಮಾಡಿರೋವಂಥದ್ದು. ಇವಾಗ ನಾನು ಎಕಾನಮಿ ಮೋಡಿಗೆ ಹಾಕಿ ಟ್ರೈ ಮಾಡ್ತೀನಿ. ಸೊ ನೋಡಿ, ಎಕಾನಮಿ ಮೋಡಿಗೆ ಹಾಕಿದ್ದೀನಿ. ಇವಾಗ ಇಕೋ ಮೋಡಲ್ಲಿ 103 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ಸೊ ನಾವಿವಾಗ ಬಂದಿರೋವಂಥದ್ದು 53 ಕಿಲೋಮೀಟ್ರು. ಸೊ 103 + 53 ಅಂತಂದರೆ 156 ಆಯಿತು. ಅವ್ರು ಹೇಳಿರೋದು 170 ಕಿಲೋಮೀಟರ್ಸು. ಬಟ್ ನಾನು ನಾರ್ಮಲ್ ಮೋಡಲ್ಲೂ ಓಡಿಸಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ, 170 ಅಷ್ಟೇ ರೇಂಜ್ ತೋರಿಸ್ತಾ ಇಲ್ಲ. ನಾನು ಮೇ ಬಿ ಎಕೋದಲ್ಲೇ ಓಡಿಸಿದ್ರೆ ಅಟ್ಲೀಸ್ಟ್ 160, 165 ಆದರೂ ಅಚೀವ್ ಮಾಡ್ಬೋದು. ನೀವು ಹೆಂಗೆ ಆಕ್ಸಿಲರೇಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ನಾವು ಬೇರಿಯಾ ರೀಚ್ ಆಗಿದ್ದೀವಿ. ಇಲ್ಲಿಂದ ಇನ್ನೂ ಒಂದು 50 ಇಲ್ಲ, ಇನ್ನೂ ಒಂದು 45 ಕಿಲೋಮೀಟರ್ ಇರಬೇಕು. ಸೊ ಆರಾಮಾಗಿ ಹೋಗ್ಬೋದು ನಾನು, ಯಾಕಂದರೆ ನಾರ್ಮಲ್ ಮೋಡಲ್ಲಿ ಇನ್ನೂ ನನಗೆ 83 ಕಿಲೋಮೀಟರ್ ರೇಂಜ್ ಇದೆ. ಈ ಗಾಡಿನ ತಗೊಳ್ಳೋದಕ್ಕಿರೋ ಮೂರನೇ ರೀಸನ್ ಬಂದು ಬೂಟ್ ಸ್ಪೇಸ್. ಲಾರ್ಜೆಸ್ಟ್ ಬ್ಯಾಟ್ರಿ ಇನ್ ದ ಸೆಗ್ಮೆಂಟ್ ಇದ್ರೂ ಕೂಡ 36 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಈ ಗಾಡಿಯಲ್ಲಿ ಸಿಗುತ್ತೆ, ವಿಚ್ ಇಸ್ ವೆರಿ ಪ್ರಾಕ್ಟಿಕಲ್ ಸ್ನೇಹಿತರೆ. ಇದರಲ್ಲಿರೋ ಸ್ಪೇಸ್ಗೆ ಒಂದು ಹೆಲ್ಮೆಟ್ಟು, ಗಾಡಿ ಚಾರ್ಜರು, ಮೊಬೈಲ್ ಚಾರ್ಜರು, ಆಸೆ ಆಯಿತು ಅಂದರೆ MRP ಹತ್ರ ಹಾಕಿ ನಿಮ್ಗೊಂದು ಲೀಟರ್ ಚಾರ್ಜರು, ನೆಂಚ್ಕೊಳ್ಳೋಕೆ 4 ಸೈಡ್ಸು ಎಲ್ಲನೂ ಇಡ್ಸ್ಬಿಡ್ಬೋದು. ಇಷ್ಟೆಲ್ಲ ಹಾಕಿದ್ರೂ ಇನ್ನೂ ಜಾಗ ಉಳಿದಿದೆ ಅಂತ ವಾಪಸ್ ಹೋಗಿ ನಿಮ್ಮ ಸೆಡೆ ಫ್ರೆಂಡ್ಸ್ಗೆ ಮಿರಿಂಡಾ, ಥಮ್ಸಪ್ಪು, 2 ಕುರ್ಕುರೆ ಪ್ಯಾಕೆಟು, 2 ಲೇಸ್ ಪ್ಯಾಕೆಟು ಎಲ್ಲನೂ ತಂದುಬಿಡ್ಬೋದು ಸ್ನೇಹಿತರೆ. ಗೈಸ್, ನಾವಿವಾಗ ಮಾವಿನಕೆರೆ ರೀಚ್ ಆಗಿದ್ದೀವಿ. ಮೈ ಕೈ ಹಂಡು, ಬ್ಯಾಟು, ವಿಕೆಟು, ಬಾಲು ಎಲ್ಲ ಡೌನ್ ಆಗಿಬಿಟ್ಟಿದೆ. ಇಲ್ಲಿಂದ ನಮ್ಮ ಊರು ಒಂದು 7-8 ಕಿಲೋಮೀಟರ್ ಅಷ್ಟೇ. ಸೊ ಇನ್ನೊಂದು 15 ಮಿನಿಟ್ಸಲ್ಲಿ ರೀಚ್ ಆಗಿಬಿಡ್ತೀವಿ. ಸೊ ಸ್ನೇಹಿತರೆ, ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಇರುಗುರು ಮೊದಲೇ ಬ್ಯಾಟ್ ಎಲ್ಲ ವೀಕ್ ಆಗ್ಬಿಟ್ಟವೆ. ಬಂದು 106 ಕಿಲೋಮೀಟರ್ಸ್, ಅದರಲ್ಲಿ 2 ಕಿಲೋಮೀಟ್ರ್ ತೆಗೆದಾಕ್ಬಿಡಿ. ಬೆಳಗ್ಗೆ ಎನರ್ಜಿ ಡ್ರಿಂಕ್ ಅಂತ ಹೋಗ್ಬಿಟ್ಟಿದೆ ಮನೆ ಹತ್ರ. ಸೊ ಇನ್ನೂ 36 ಕಿಲೋಮೀಟ್ರ್ ರೇಂಜ್ ಬಾಕಿ ಇದೆ. ಸೊ 104 + 36 ಅಂದ್ಕೊಳ್ಳಿ, 140 ಕಿಲೋಮೀಟರ್ಸ್ ಆ್ಯಕ್ಚುಯಲ್ ರೇಂಜು. ನಾರ್ಮಲಲ್ಲಿ ಬಂದಿದ್ದೀನಿ ನಾನು. ಹಾಗೆ ನನಗೆ ಮೈಕೈ ನೋವು ಏನಾಗಿಲ್ಲ, ಸುಮ್ಮನೆ ವೀಡಿಯೋದಲ್ಲಿ ಡೌ ಮಾಡಿದೆ ಅಷ್ಟೇ. ಲೈಟಾಗಿ ನೋವಿದೆ, ಲ್ಯಾಪ್ಸ್ ಎಲ್ಲ ಏನಾಗಿಲ್ಲ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ 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 ಅಂದ್ಬಿಡು. ಹೋಗಿ ಬಂದೇವಿ. ಅಲ್ಲುಜಿದ್ಯಾ ಬಿಡು, ನಾನು ಉಜ್ಜಿಲ್ಲ, ಏನಾಗಲ್ಲ.